ಸಚಿವರು ಶಾಸಕರ ಕರೆಯನ್ನ ಸ್ವೀಕರಿಸಲ್ಲ ಸರ್ಕಾರಿ ಅಧಿಕಾರಿಗಳು. ಮುಖ್ಯ ಕಾರ್ಯದರ್ಶಿ ಮೊರೆ ಹೋದ ಜನಪ್ರತಿನಿಧಿಗಳು. ಸಚಿವರು ಶಾಸಕರ ಕರೆಯನ್ನ ಸ್ವೀಕರಿಸಲ್ಲ ಸರ್ಕಾರಿ ಅಧಿಕಾರಿಗಳು. ಮುಖ್ಯ ಕಾರ್ಯದರ್ಶಿ ಮೊರೆಯನ್ನ ಹೋಗಿದ್ದಾರೆ ಜನಪ್ರತಿನಿಧಿಗಳು. ಮೇಡಮ್, ನಾವು ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ಬ್ಯುಸಿ ಇದ್ದಾರೆ ಅಂದ್ಕೊಂಡ್ರು ಮತ್ತೆ ಫೋನ್ ಮಾಡಲ್ಲ. ಇಂಥ ಧೋರಣೆಯಿಂದ ಕ್ಷೇತ್ರದ ಸಮಸ್ಯೆ ಬಗೆಹರಿಸೋಕ್ಕೂ ಆಗ್ತಿಲ್ಲ. ಶಾಲಿನಿ ರಜನೀಶ್ಗೆ ಸಚಿವರು ಶಾಸಕರಿಂದ ದೂರಿನ ಸುರಿಮಳೆ ಸುರಿತಾ ಇದೆ. ಇಲ್ಲಿ ಸಚಿವರು ಶಾಸಕರೇ ಕರೆ ಮಾಡಿದ್ರೆ ಸ್ವೀಕರಿಸಲ್ವಂತೆ ಮುಖ್ಯ ಕಾರ್ಯದರ್ಶಿ ಮೊರೆಯನ್ನ ಹೋದ ಜನಪ್ರತಿನಿಧಿಗಳು. ಮೇಡಮ್, ನಾವು ಕಾಲ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡಲ್ಲ, ಹೀಗಾಗಿ ಮತ್ತೆ ಕಾಲ್ ಮಾಡಿ ಏನು ಅಂತಾನೂ ಕೇಳಲ್ಲ, ಬ್ಯುಸಿ ಇದ್ದಾರೆ ಅಂತ ಸುಮ್ಮನೆ ಆದ್ರೂ ಸಹಿತ ಅದಕ್ಕೆ ಮತ್ತೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸು ಸಿಗಲ್ಲ. ಇಂಥ ಧೋರಣೆಯಿಂದ ಕ್ಷೇತ್ರದ ಸಮಸ್ಯೆ ಬಗೆಹರಿಸೋಕ್ಕೂ ಕೂಡ ಆಗ್ತಿಲ್ಲ. ಅಲ್ಲಿ ಶಾಲಿನಿ ರಜನೀಶ್ಗೆ ಸಚಿವರು ಶಾಸಕರಿಂದ ದೂರಿನ ಸುರಿಮಳೆ ಸುರಿತಾ ಇದೆ. ನಿಮ್ಮ ಸಮಸ್ಯೆನೇ ಹೀಗಾದ್ರೆ ಇನ್ನು ಜನಸಾಮಾನ್ಯರ ಗತಿ ಏನಾಗಬೇಕು? ಸಚಿವರು ಶಾಸಕರ ಕರೆಯನ್ನೇ ಸ್ವೀಕರಿಸ್ತಾ ಇಲ್ಲ, ನಿಮಗೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅಲ್ಲಿ ಕ್ಷೇತ್ರದಲ್ಲಿ ಆಗ್ಬೇಕಂತ ಕೆಲಸದ ಬಗ್ಗೆ ಏನು ಅಲ್ಲಿ ಸ್ಥಳೀಯವಾಗಿ ಆಗ್ಬೇಕಿದಂಥ ಕೆಲಸಗಳ ಬಗ್ಗೆ ಅಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಅಂದಾಗ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆಯಲ್ಲಿ ಮೂಡುತ್ತೆ. ಇಂಥ ಧೋರಣೆಯನ್ನ ಯಾರು ಇದನ್ನ ಖಂಡಿಸ್ತಾರೆ? ಶಾಲಿನಿ ರಜನೀಶ್ಗೆ ಸಚಿವರು ಶಾಸಕರಿಂದ ದೂರಿನ ಸುರಿಮಳೆ ಸುರಿತಾ ಇದೆ. ಹೀಗಾಗಿ ಮುಖ್ಯ ಕಾರ್ಯದರ್ಶಿಯ ಮೊರೆ ಹೋಗಿದ್ದಾರೆ ಜನಪ್ರತಿನಿಧಿಗಳು. ದೂರನ್ನ ಹೇಳ್ತಾರೆ, ಕಾಲ್ ಮಾಡ್ತೀವಿ ಸಮಸ್ಯೆ ಇದೆ ಅಂತ, ಆದ್ರೆ ಅದಕ್ಕೆ ಸ್ಪಂದಿಸಲ್ಲ. ಸ್ಪಂದಿಸೋದು ಹೋಗ್ಲಿ, ಕರೆಯನ್ನ ಸ್ವೀಕರಿಸಿ ಏನಾಯ್ತು ಎಂತ ಅಂತಾನೂ ವಿಚಾರಿಸಲ್ಲ. ಹೀಗಿರುವಾಗ ನಾವು ಯಾರಿಗೆ ನಮ್ಮ ಸಮಸ್ಯೆಯನ್ನ ಹೇಳ್ಕೋಬೇಕು? ಸ್ಥಳೀಯವಾಗಿ ನಡೆಯುವಂತ ತೊಂದರೆಗಳನ್ನ, ಸಮಸ್ಯೆಗಳನ್ನ ಯಾರು ಬಗೆಹರಿಸೋರು ಅನ್ನುವಂಥದ್ದು ಇದೀಗ ಶಾಲಿನಿ ರಜನೀಶ್ ಅವರ ಮೇಲೆ ಇರುವಂತ ಆರೋಪಗಳು, ದೂರುಗಳು ಕೇಳಿ ಬರ್ತಾ ಇದೆ. ಇದೀಗ ಮುಖ್ಯ ಕಾರ್ಯದರ್ಶಿಯನ್ನ ಮೊರೆ ಹೋಗಿದ್ದಾರೆ. ಈ ಒಂದು ಕಾರಣದಿಂದಾಗಿ ಜನಪ್ರತಿನಿಧಿಗಳು, ಶಾಸಕರು, ಸಚಿವರು ಕರೆಯನ್ನ ಮಾಡ್ತಾರೆ, ಸಮಸ್ಯೆಗಳ ಬಗ್ಗೆ ಹೇಳಬೇಕು ಅಂತಾರೆ. ಆದ್ರೆ ಇವರು ಯಾವುದಕ್ಕೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿ ಜನಗಳಿಗೆ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ. ಸ್ಥಳೀಯವಾಗಿ ಯಾವ್ಯಾವ ಕೆಲಸಗಳಾಗಬೇಕಾಗಿರುತ್ತೋ ಅದ್ರ ಕುರಿತಾಗಿ ಜನ ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ನೀವು ಇದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅಂದ್ರೆ ನಾವು ಯಾರ ಮುಂದೆ ಹೇಳ್ಕೊಳ್ಳೋದು ಈ ಸಮಸ್ಯೆಗಳನ್ನ ಅನ್ನುವಂಥದ್ದು ಇದೀಗ ಕೇಳಿ ಬರ್ತಾ ಇರುವಂತಹ ದೂರುಗಳು. ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿ ಸುತ್ತೋಲೆ. ಇನ್ನು ಮುಂದೆ ಜನಪ್ರತಿನಿಧಿಗಳ ಫೋನ್ ಕಾಲ್ ಸ್ವೀಕರಿಸಲೇಬೇಕು. ಎಂಎಲ್ಎ, ಎಂಎಲ್ಸಿ, ಎಂಪಿಗಳ ಫೋನ್ ನಂಬರ್ ಹೊಂದಿರಬೇಕು. ಕರೆ ಬಂದಾಗ ಇತರ ಕೆಲಸಗಳಲ್ಲಿ ವ್ಯಸ್ತರಾಗಿದ್ದಲ್ಲಿ ಮರಳಿ ಕರೆ ಮಾಡಿ ಮಾತನಾಡಬೇಕು ಎಂದು ಸಿಎಸ್ ಸೂಚನೆಯನ್ನ ಕೊಟ್ಟಿದೆ. ಸಿಎಸ್ ಪತ್ರವೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರಾಜಕಾರಣಿಗಳಿಗೆ ಎಂಥ ಸ್ಥಿತಿ ಬಂತಪ್ಪ ಎಂದು ಲೇವಡಿಯನ್ನ ಮಾಡ್ತಾ ಇದ್ದಾರೆ. ಎಂಎಲ್ಎ, ಎಂಎಲ್ಸಿಗಳ ಕಂಪ್ಲೇಂಟ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳಿಗೆ ಮುಖ್ಯ ಕಾರ್ಯದರ್ಶಿ ಸುತ್ತೋಲೆಯನ್ನ ಬರೆದಿದ್ದಾರೆ. ನಿಮಗೆ ಸಚಿವರು, ಶಾಸಕರು ಕರೆಯನ್ನ ಮಾಡಿದ್ರೆ ಅದನ್ನ ಸ್ವೀಕರಿಸಬೇಕು, ಮೊದಲು ಕೇಳಬೇಕು ಏನಾಗಿದೆ ಸಮಸ್ಯೆ. ಒಂದು ವೇಳೆ ನಿಮಗೆ ಸ್ವೀಕರಿಸೋಕಾಗಿಲ್ವಾ, ಹಾಗಿದ್ದಾಗ ಮತ್ತೆ ಮರಳಿ ಕಾಲ್ ಅನ್ನ ಮಾಡಿ ಏನು ಎಂತ ಅಂತ ನೀವು ವಿಚಾರಿಸಬೇಕು ಅಲ್ರಿ. ಒಬ್ಬ ಜನಪ್ರತಿನಿಧಿಯಾಗಿ, ಒಂದು ಸಮಾಜದ ಸೇವಕರಾಗಿ, ಸಮಾಜಕ್ಕಂತಾನೆ ಇದ್ದಂತ ನಿಮಗೆ ಸಮಾಜದ ಕೆಲಸ ಬಿಟ್ಟು ಮತ್ತೇನ್ರಿ ಇರುತ್ತೆ ಅಂತದ್ದು? ಕಾಲ್ಗೆ ರೆಸ್ಪಾನ್ಸ್ ಮಾಡಲ್ಲ, ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಕೇಳಲ್ಲ ಅಂತ ಅಂದ್ರೆ ಇನ್ನು ಏನಕ್ಕಿದ್ದೀರಾ ನೀವು? ಅದು ಜವಾಬ್ದಾರಿ ಅಲ್ವಾ ನಿಮ್ದು ಅನ್ನುವಂಥ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೇವಡಿಯನ್ನ ಸಹಿತ ಮಾಡ್ತಾ ಇದ್ದಾರೆ. ರಾಜಕಾರಣಿಗಳಿಗೆ ಹೀಗಾಗ್ಬಿಟ್ರೆ ನಮ್ ಗತಿ ಏನಪ್ಪಾ ಅನ್ನುವಂಥದ್ದು ಸಾಮಾನ್ಯರ ಮಾತು.